ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾಕೆ ಇಂಪಾರ್ಟೆಂಟ್ ಸ್ಟಾಕ್ ಆಗುತ್ತೆ ಅಂತಂದ್ರೆ, ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತ ಸ್ಟಾಕ್ ಪ್ರಶ್ನೆಗಳು ಬರ್ತಿದೆ ಅಂತಂದ್ರೆ 70 to 80% ಪ್ರಶ್ನೆ ಕೇಳೋರು ಇನ್ವೆಸ್ಟ್ ಮಾಡಿರೋರೇ ಆಗಿರ್ತಾರೆ. ಹಾಗಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಸ್ಟಾಕ್ ಹೋಗೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗ, ಇದರಲ್ಲಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಬರುತ್ತೆ. ಬಹುಶಃ ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಆ ವಿಡಿಯೋ ಕೂಡ ಬಂದಿರಬಹುದು. ಒಂದ್ಸಲ ಚೆಕ್ ಮಾಡಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು. ಗೆಳೆಯರ, ಸ್ಟಾಕ್ ಗೆ ಹೋಗೋದಾದ್ರೆ ನೋಡಬಹುದು, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 338 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಿನ್ನೆ 1.92% ನೆಗೆಟಿವ್ ಇಂಪ್ಯಾಕ್ಟ್ ದಾಖಲೆ ಆಗಿದೆ. 2.15 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಅಂದ್ರೆ 2 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ವೈಸ್ ನೋಡಿದಾಗ. ಹಾಗಾದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ನ್ಯೂಸ್ ಏನು ಅಂತ ನಾವು ನೋಡಬಹುದು. ಸೆಬಿ ಗಿವ್ಸ್ ಅಪ್ರೂವಲ್ ಟು ಜಿಯೋ ಫೈನಾನ್ಷಿಯಲ್ ಅಂಡ್ ಬ್ಲಾಕ್ ರಾಕ್ ಟು ಸೆಟ್ ಅಪ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್. ಈ ನ್ಯೂಸ್ ಅನ್ನ ನಾವು ತುಂಬಾ ದಿನದಿಂದ ನೋಡಿದೆ. ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಬ್ಲಾಕ್ ರಾಕ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಾಗ್ಲೂ ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ಕಂಪನಿ ಸೆಬಿಗೆ ಅಪ್ಲಿಕೇಶನ್ ಆಗ್ದಾಗ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ. ಈಗ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ನೆಕ್ಸ್ಟ್ ಸ್ಕೀಮ್ ಗಳನ್ನ ಲಾಂಚ್ ಮಾಡ್ತಾರೆ. ಈ ಬ್ಲಾಕ್ ರಾಕ್ ಅನ್ನುವಂತ ಕಂಪನಿ ಏನಿದೆ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಚುವಲ್ ಫಂಡ್ ಕಂಪನಿ ಥ್ರೂಔಟ್ ದ ವರ್ಲ್ಡ್. ಅಂತಹ ಕಂಪನಿ ಜೊತೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಒಪ್ಪಂದವನ್ನು ಮಾಡ್ಕೊಂಡಿದೆ. 50-50 ಜಾಯಿಂಟ್ ವೆಂಚರ್ ಅಲ್ಲಿ ಮ್ಯೂಚುವಲ್ ಫಂಡ್ ಆಫರ್ ಮಾಡ್ಲಿಕ್ಕೆ. ಅದಕ್ಕಾಗಿ ಅಪ್ರೂವಲ್ ಅನ್ನು ಕೂಡ ಕೇಳಿತ್ತು ಸೆಬಿಗೆ. ಈಗ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕಂಪನಿ ಪ್ಲಾನ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಇಲ್ಲಿ ನೋಡಬಹುದು, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ದ ಫೈನಾನ್ಷಿಯಲ್ ಸರ್ವಿಸಸ್ ಎಂಟಿಟಿ spun off from Reliance Industries under Chairman Mukesh Ambani, said on October 4 that markets regulator SEBI has granted in principle approval to the company and BlackRock Financial Management to act as co-sponsors and set up the proposed mutual fund. When a company official announcement anna ಮಾಡಿದೆ. The final approval for registration will be granted by SEBI subject to fulfillment of by the company and BlackRock of the requirement set out in the said letter, JFS said. ಅಂದ್ರೆ ಫೈನಲ್ ಅಪ್ರೂವಲ್ ಈ ಎರಡು ಕಂಪನಿಗಳು ಫುಲ್ಫಿಲ್ ಮಾಡಿದ್ಮೇಲೆ, ಅಂದ್ರೆ ಇನಿಷಿಯಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಿದ್ಮೇಲೆ ಸೆಬಿಯಿಂದ ಸಿಗುತ್ತೆ. ಹಾಗೆ ನೋಡಬಹುದು, ಜುಲೈ 26, 2023 JFS ಅಂಡ್ ಬ್ಲಾಕ್ ರಾಕ್ 50-50 ಜಾಯಿಂಟ್ ವೆಂಚರ್ ಅನ್ನ ಅನೌನ್ಸ್ ಮಾಡಿದ್ರು. ಹಾಗೆ ಈ ಬ್ಲಾಕ್ ರಾಕ್ ಏನಿದೆ 2018 ಇಂಡಿಯನ್ ಮಾರ್ಕೆಟ್ಸ್ ಇಂದ ಎಕ್ಸಿಟ್ ಆಗಿತ್ತು. ಈಗ ರೀ ಎಂಟ್ರಿ ಆಗ್ತಿದೆ ರಿಲಯನ್ಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಳೋ ಮೂಲಕ, ಅಥವಾ ಜಿಯೋ ಫೈನಾನ್ಷಿಯಲ್ಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಳೋ ಮೂಲಕ. ನೋಡಬಹುದು, ಜಾಯಿಂಟ್ ವೆಂಚರ್ ಏಮ್ಸ್ ಟು ಇಂಟ್ರೊಡ್ಯೂಸ್ ಎ ನ್ಯೂ ಪ್ಲೇಯರ್ ಟು ದ ಇಂಡಿಯನ್ ಮಾರ್ಕೆಟ್ ಅಂಡ್ ಎ ಯುನಿಕ್ ಸ್ಕೋಪ್ ಅಂಡ್ ಸ್ಕೇಲ್. ಒಬ್ವಿಯಸ್ಲಿ ಹೊಸ ಪ್ಲೇಯರ್ ಈ ಬಿಸ್ನೆಸ್ ಗೆ ಎಂಟರ್ ಆಗ್ತಿದ್ರೆ. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಗ್ರೋತ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿದೆ ಅಂತ. ಪ್ರತಿ ತಿಂಗಳು 20,000 ಕೋಟಿ ಅಥವಾ ಅದಕ್ಕಿಂತ ಮೇಲೆ ಇನ್ಫ್ಲೋ ಬರ್ತಾ ಇದೆ ಮ್ಯೂಚುವಲ್ ಫಂಡ್ ಗೆ. ಬಹುಶಃ ಈ ಮಾರ್ಕೆಟ್ ಕರೆಕ್ಷನ್ ಸ್ವಲ್ಪ ಅದನ್ನ ಕಡಿಮೆ ಮಾಡಬಹುದು. ಕೆಲವರು ಇಂತಹ ಸಮಯದಲ್ಲಿ ತಪ್ಪು ಮಾಡ್ತಾರೆ. ಅದೇನು ಅಂತಂದ್ರೆ, ಮಾರ್ಕೆಟ್ ಬಿದ್ದಾಗ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ಬಿಡ್ತಾರೆ, ಅಥವಾ SIP ಗಳನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಖಂಡಿತ ಅಂತ ತಪ್ಪನ್ನ ಮಾಡಬಾರ್ದು. ಯಾಕಂದ್ರೆ ಮಾರ್ಕೆಟ್ ಬಿದ್ದಾಗ ಆಕ್ಚುಲಿ ಡಬಲ್ ಮಾಡಬೇಕು SIPs ಅನ್ನ. ಅವಾಗ ನಮ್ಗೆ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಮಾರ್ಕೆಟ್ ಒನ್ಸ್ ರಿಕವರ್ ಆದಾಗ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವು ಒಂದು 5,000 SIP ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. 5,000ಕ್ಕೆ ಒಂದು 100 ಯೂನಿಟ್ಸ್ ಅಲರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ನಮ್ಗೆ, ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಉದಾಹರಣೆಗೆ ಅಷ್ಟೇ. ಇನ್ ಕೇಸ್ ಮಾರ್ಕೆಟ್ ಡೌನ್ ಆಯ್ತು ಅಂತಂದ್ರೆ ಅದೇ 5,000ಕ್ಕೆ 100 ಯೂನಿಟ್ಸ್ ಬರ್ಲಿಗೆ 120 ಯೂನಿಟ್ಸ್ ಅಲರ್ಟ್ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಎಷ್ಟು ಕರೆಕ್ಷನ್ ಆಗಿರುತ್ತೋ ಅಲ್ಲಿ ಚೇಂಜಸ್ ಆಗುತ್ತೆ. 120 ಯೂನಿಟ್ಸ್ ಆಗ್ಬೋದು, ಅಥವಾ 130 ಯೂನಿಟ್ಸ್ ಆಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಕೂಡ ಆಗ್ಬೋದು. ಮಾರ್ಕೆಟ್ ಡೌನ್ ಆದಾಗ ಯೂನಿಟ್ಸ್ ಜಾಸ್ತಿ ಅಲರ್ಟ್ ಆಗುತ್ತೆ ನಮ್ಗೆ, ಯಾಕಂದ್ರೆ ಕಡಿಮೆ ಪ್ರೈಸ್ ಆಗಿರುತ್ತೆ ಅವಾಗ ಸ್ಟಾಕ್ ಗಳದು. ಹಾಗಾಗಿ ಒನ್ಸ್ ಮಾರ್ಕೆಟ್ ಕಮ್ ಬ್ಯಾಕ್ ಮಾಡ್ತು ಅಂದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಹಾಗಾಗಿ ಮಾರ್ಕೆಟ್ ಬಿದ್ದಾಗ ಖಂಡಿತ SIPs ಆಗ್ಲಿ ಇನ್ವೆಸ್ಟ್ಮೆಂಟ್ ಆಗ್ಲಿ ನಿಲ್ಲಿಸಬಾರದು, ಕಂಟಿನ್ಯೂ ಮಾಡಬೇಕು. ಸಾಧ್ಯವಾದ್ರೆ ಮಾರ್ಕೆಟ್ 15-20% ಕರೆಕ್ಷನ್ ಆದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಕೂಡ ಮಾಡಬೇಕು. ಸಾಧ್ಯವಾದ್ರೆ ನಮ್ಮ ಹತ್ರ ಇದ್ರೆ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗೋದಿಲ್ಲ. ಇದ್ರೆ ಡಬಲ್ ಮಾಡಬೇಕು. ಆಗ ಖಂಡಿತ ನಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಈಗ ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು. ಇನ್ ಕೇಸ್ ನೆಗೆಟಿವ್ ಟ್ರೆಂಡ್ ಏನಾದ್ರೂ ಹೀಗೆ ಕಂಟಿನ್ಯೂ ಆದ್ರೆ ಅವಾಗ ಸ್ವಲ್ಪ ಡೌನ್ ಆಗುತ್ತೆ ಅಬ್ವಿಯಸ್ಲಿ. ಯಾಕಂದ್ರೆ ನಾವು ಈ ಹಿಂದೆ ನೋಡಿರೋ ಪ್ರಕಾರ ಸಾಕಷ್ಟು ಸಲ ನೋಡಿದೀವಿ, ಮಾರ್ಕೆಟ್ ಡೌನ್ ಆದಾಗ ಇನ್ವೆಸ್ಟ್ಮೆಂಟ್ಸ್ ಕೂಡ ಡೌನ್ ಆಗುತ್ತೆ. ಆನಂತರ ಮಾರ್ಕೆಟ್ ಯಾವಾಗ ಪೀಕ್ ಬರುತ್ತೋ ಆಗ ಜಾಸ್ತಿ ಆಗುತ್ತೆ. ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಈ ಹಿಂದೆ ಕೂಡ ನೋಡಿದ್ವಿ, ಮುಂದೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗ್ರೋತ್ ಆಗ್ತಾ ಇದೆ. ಅದಕ್ಕಾಗಿನೇ ಇವರು ಕೂಡ ಈ ಸೆಗ್ಮೆಂಟ್ ನ ಆರಿಸಿಕೊಂಡಿರೋದು ಇನ್ವೆಸ್ಟ್ಮೆಂಟ್ ಗೆ. ಹಾಗೆ ನಾವು ಇನ್ನ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ವಿ. ಈಗ ತಾನೇ ನೋಡಿದ್ವಿ, 2 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 58% ರಿಟರ್ನ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬಹುದು, ಆಗಸ್ಟ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ, ಅಂದ್ರೆ ಆಗಸ್ಟ್ 2023 ನಲ್ಲಿ 1 ಇಯರ್ ಅಲ್ಲಿ 58% ಅಪ್ ಆಗಿದೆ. ಜೊತೆಗೆ ಆಲ್ಮೋಸ್ಟ್ ಏಪ್ರಿಲ್ ಟೈಮ್ ಇಂದ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್, ಅಪ್ ಏನಾಗಿಲ್ಲ. ಏಪ್ರಿಲ್ ಐಯಿಂದ ಡೌನ್ ಅಲ್ಲೇ ಇದೆ. ಬಟ್ ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನಿ. ಜೊತೆಗೆ ಈ ಕಂಪನಿ ಈಗಾಗಲೇ ಹಲವಾರು ಬಿಸ್ನೆಸ್ ಗಳನ್ನ ಅನೌನ್ಸ್ ಮಾಡಿದೆ. ಬಟ್ ಇನ್ನು ಹಲವಾರು ಬಿಸ್ನೆಸ್ ಗಳು ಟೇಕ್ ಆಫ್ ಆಗ್ಬೇಕಾಗಿದೆ, ಇನ್ನು ಪ್ರಾಥಮಿಕ ಹಂತದಲ್ಲಿದ್ದಾವೆ. ಹಾಗಾಗಿ
ನಾವು ಕಂಪನಿಯಲ್ಲಿ ಈಗಲೇ ರಾಕೆಟ್ ರೀತಿ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಂಪನಿ ಅನೌನ್ಸ್ ಮಾಡಿರುವಂತಹ ಬಿಸ್ನೆಸ್ ಗಳಿಂದ ರೆವಿನ್ಯೂ ಬರಕ್ ಶುರುವಾಗಬೇಕು, ಅಲ್ಲಿಂದ ಲಾಭ ಬರಕ್ ಶುರುವಾಗಬೇಕು. ಅದಕ್ಕೆಲ್ಲ ಇನ್ನೂ ಸಮಯ ತಗೊಳುತ್ತೆ. ನಾವೀಗ ತಾನೇ ನೋಡಿದ್ವಲ್ಲ, ಜುಲೈ 2023 ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತೆ ಬ್ಲಾಕ್ ರಾಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋದು. ಸೆಪ್ಟೆಂಬರ್ ಅಲ್ಲಿ ಒಂದು ಅಪ್ರೂವಲ್ ಸಿಕ್ಕಿದೆ, ಅಕ್ಟೋಬರ್ ಅಲ್ಲಿ ಈಗ ಅಪ್ರೂವಲ್ ಸಿಕ್ಕಿದೆ. ಇನ್ನು ಫೈನಲ್ ಅಪ್ರೂವಲ್ ಬಹುಶಃ ಇನ್ನೂ 1-2 ತಿಂಗಳಾಗಬಹುದು. ಸೊ ಈ ರೀತಿ ಇನ್ನು ಬ್ರೋಕಿಂಗ್ ಇಂಡಸ್ಟ್ರಿಗೂ ಕೂಡ ಕಂಪನಿ ಇಳಿಯುವಂತ ಪ್ಲಾನ್ ಅಲ್ಲಿ ಇದೆ. ಅದಕ್ಕೂ ಕೂಡ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ. ಅವೆಲ್ಲ ಕೂಡ ಒಂದಿನದಲ್ಲಿ 1 ತಿಂಗಳಲ್ಲಿ ಆಗುವಂತ ಕೆಲಸಗಳಲ್ಲ, ಸಾಕಷ್ಟು ದಿನಗಳನ್ನು ತಗೊಳುತ್ತೆ. ಹಾಗಾಗಿ ಕಂಪನಿ ಪೂರ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನು ಶುರು ಮಾಡ್ಲಿಕ್ಕೆ ಬಹುಶಃ ಇನ್ನೂ 1 ವರ್ಷ ಬೇಕಾಗಬಹುದು. ಹಾಗಾಗಿ ಆ ವಿಷನ್ ಇಟ್ಕೊಂಡು ನೀವು ಕಂಪನಿಯನ್ನ ಸ್ಟಡಿ ಮಾಡ್ತೀರಿ ಅಂದ್ರೆ ಖಂಡಿತ ಓಕೆ. ಈಗಾಗಲೇ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇದೆ, ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚೆಗೆ ಬರ್ತಾ ಇದೆ. ನಾವು ಮುಂದುವರೆದು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡುವಾಗ ಗೊತ್ತಾಗುತ್ತೆ ನಿಮಗೆ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಇಲ್ಲಿ ಈಗಾಗಲೇ ಹಲವು ಬಿಸ್ನೆಸ್ ಗಳನ್ನ ಶುರು ಮಾಡಿದೆ ಕೂಡ. ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಶುರು ಮಾಡಿದೆ ನೋಡಬಹುದು. ಅವರ ಬಿಸ್ನೆಸ್ ಹೋದ್ರೆ ಇಲ್ಲಿ ಲೋನ್ಸ್ ಕೊಡುತ್ತೆ, ಇನ್ಶೂರೆನ್ಸ್ ಬ್ರೋಕಿಂಗ್ ಇದೆ, ಪೇಮೆಂಟ್ಸ್ ಬ್ಯಾಂಕ್ ಇದೆ, ಪೇಮೆಂಟ್ ಸೊಲ್ಯೂಷನ್, ಲೀಸಿಂಗ್, ಮುಂದೆ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಆಡ್ ಆಗುತ್ತೆ, ನಂತರ ಬ್ರೋಕಿಂಗ್ ಕೂಡ ಆಡ್ ಆಗುತ್ತೆ. ಇವೆಲ್ಲವನ್ನು ಕೂಡ ಈಗ ಪ್ಲಾನ್ ಅಲ್ಲಿ ಇರುವಂತವು, ಈಗಾಗಲೇ ಲಾಂಚ್ ಆಗಿರುವಂತವಲ್ಲ. ಹಾಗಾಗಿ ಇದಕ್ಕೆ ಸಮಯವನ್ನ ತಗೊಳುತ್ತೆ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಆಗಿದೆ ಅಂತ ನಾವು ಒಂದ್ಸಲ ನೋಡಿದ್ರೆ ನೋಡಬಹುದು. 18,000 ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ. ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಫೈನಾನ್ಸಿಂಗ್ ಕಂಪನಿ, ಬಹುಶಃ ಮುಂದಿನ ದಿನಗಳಲ್ಲಿ ಸಾಲ ಬಂದರೂ ಕೂಡ ಆಶ್ಚರ್ಯ ಪಡುವಂತದ್ದೇನು ಇರೋದಿಲ್ಲ. ಬಟ್ ಆಸ್ ಆಫ್ ನಾವು ಸಾಲ ಇಲ್ಲ. ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿ ಸಾಲ ಇಲ್ಲ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಗೆ ಬಂದ್ರೆ 4,590 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿ, ಏನು ಯಾವುದೇ ರೀತಿಯ ಡೆಂಟ್ ಅಂತೂ ಕಾಣ್ತಿಲ್ಲ. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ನೋಡಬಹುದು. 2023 ಬರೀ 45 ಕೋಟಿ ಇದ್ದಂತ ಕಂಪನಿಯ ಸೇಲ್ಸ್ 55 ಕೋಟಿಗೆ ಹೋಗಿದೆ. TTM ಅಲ್ಲಿ 1858 ಕೋಟಿ ಹೋಗಿದೆ. ಹಾಗೆ ನಾವು ಕ್ವಾರ್ಟರ್ಲಿ ಚೆಕ್ ಮಾಡಿದ್ರೆ ನಮ್ಗೆ ಇನ್ನು ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ನೋಡಬಹುದು. ಜೂನ್ 2023 414 ಇತ್ತು, ನಂತರ 608 ಆಯ್ತು, ನಂತರ 414 ಆಯ್ತು, ನಂತರ 418, ಈಗ ಜೂನ್ ಅಲ್ಲೂ ಕೂಡ 418. ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ. 4 ಕ್ವಾರ್ಟರ್ಸ್ ಅಲ್ಲಿ ಸೇಮ್ ರೇಂಜ್ ಅಲ್ಲಿ ಇದೆ ಕಂಪನಿಯ ಸೇಲ್ಸ್. ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಂತಾನೆ ಹೇಳ್ಬೋದು. ಮಧ್ಯೆ ಇಲ್ಲಿ ಒಂದ್ಸಲ ಮಾತ್ರ ಅಂದ್ರೆ ಸೆಪ್ಟೆಂಬರ್ 2023 ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಆನಂತರ 400 ರೇಂಜ್ ಅಲ್ಲಿ ಕಂಪನಿಯ ಬಿಸ್ನೆಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಾನು ಅವಾಗಲೇ ಹೇಳಿದಾಗ ಕಂಪನಿ ಇನ್ನು ಸಾಕಷ್ಟು ಬಿಸ್ನೆಸ್ ಅನ್ನ ಶುರು ಮಾಡೋ ಹಂತದಲ್ಲಿದೆ. ಅವೆಲ್ಲ ಒನ್ಸ್ ಶುರುವಾದ್ರೆ ಆಗ ನಾವು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಲ್ಲಿವರೆಗೂ ಸ್ವಲ್ಪ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 47% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಮುಖೇಶ್ ಅಂಬಾನಿ ಅವರು ಇರ್ತಾರೆ ನೋಡಬಹುದು. ಅಂಬಾನಿ ಫ್ಯಾಮಿಲಿನೇ ಇದೆ ಎಲ್ಲಾನು. ಹಾಗೆ ರಿಲಯನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇವರೆಲ್ಲರೂ ಕೂಡ ಇದ್ದಾರೆ. ನಂತರ FIS 17.5% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS ಆಲ್ಮೋಸ್ಟ್ 12% ಹೋಲ್ಡಿಂಗ್ ಇಟ್ಟಿದ್ದಾರೆ. ಹಾಗೆ ಪಬ್ಲಿಕ್ 23% ಹೋಲ್ಡಿಂಗ್ ಇಟ್ಟಿದ್ದಾರೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಕಂಪನಿ ಅದನ್ನ. ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಸ್ಟಡಿ ಮಾಡೋದಾದ್ರೆ ಖಂಡಿತ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಸ್ಟಡಿ ಮಾಡಬಹುದು. ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಹೋಲ್ಡರ್ಸ್ ಗೆ ಕಂಪನಿಯ ಸ್ಟಾಕ್ ಫ್ರೀ ಆಗಿ ಸಿಕ್ಕಿತ್ತು. ಅವ್ರಿಗಂತೂ ಭರ್ಜರಿ ಲಾಭ ಆಗಿದೆ, ಇವನ್ ನನಗೂ ಕೂಡ. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಅವಕಾಶ ಕೂಡ ಇದೆ. ಇನ್ನು ಸಾಕಷ್ಟು ಬಿಸ್ನೆಸಸ್ ಕಂಪನಿ ಲಾಂಚ್ ಮಾಡಬೇಕಾಗಿದೆ. ಒನ್ಸ್ ಅವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕಂಪನಿಗೆ, ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನೆಕ್ಸ್ಟ್ 6 ಮಂತ್ಸ್ ಏನಾಗುತ್ತೆ, 1 ಇಯರ್ ಏನಾಗುತ್ತೆ ಅಂತ ಖಂಡಿತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಇನ್ನು ಬಿಸ್ನೆಸ್ ಶುರು ಆಗ್ಬೇಕಾಗಿದೆ. ಹಲವು ಬಿಸ್ನೆಸಸ್ ಈಗಾಗಲೇ ಶುರುವಾಗಿರುವಂತಹ ಬಿಸ್ನೆಸಸ್ ಅನ್ನ ನಾವು ನೋಡಿದ್ವಿ. ಇನ್ನು ಹಲವು ಬಿಸ್ನೆಸಸ್ ಶುರು ಆಗ್ಬೇಕಾಗಿದೆ. ಅವುಗಳು ಕಾಂಟ್ರಿಬ್ಯೂಟ್ ಮಾಡಕ್ ಶುರು ಮಾಡಿದ್ರೆ ಆಗ ನಾವು ಇಲ್ಲಿ ಇನ್ನು ಹೆಚ್ಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಲ್ಲಿವರೆಗೂ ಸೇಮ್ ರೇಂಜ್ ಅಲ್ಲಿ ಇದ್ರು ಅಥವಾ ಅಲ್ಪ ಸ್ವಲ್ಪ ರಿಟರ್ನ್ ಸಿಕ್ಕರು ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ಸರಿಗಳೇ, ನೆಕ್ಸ್ಟ್ 5 ಇಯರ್ಸ್ 6 ಇಯರ್ಸ್ 10 ಇಯರ್ಸ್ ಈ ರೀತಿ ಟಾರ್ಗೆಟ್ ಇದೆ ಅಂತಂದ್ರೆ ಸ್ಟಡಿ ಮಾಡಬಹುದು. ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಈ ಕಂಪನಿಯನ್ನ. ಸರಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.